ತಂಗಿ ಬೈಕ ಬರ ಅಮ್ಮ ಆಶ್ರಮ ಯಾವುದಂದ್ರೆ ಪಂಚವಟಿ ಆಶ್ರಮ. ಪಂಚವಟಿ ಕೇಳಿದಿನ ಹೆಸರ ಪಂಚವಟಿ ಆಶ್ರಮ ಚಿಕ್ಕಬಳ್ಳಾಪುರದ ಹತ್ರ ನಂದಿ ಪಕ್ಕ ನಂದಿ ಬೆಟ್ಟ ದುರ್ಗಾಪುರ ಅದೃಷ್ಟ ಆನ್ಸರ್ ಬರ್ತೀನಂತಲ್ಲ ನಂದಿ ಬೆಟ್ಟ ಬರುತ್ತೆ. ಆಯ್ ಮಗು ಈ ವಯಸ್ಸಿಗೆ ಇರ್ತೀವ ನಾವು ಅದೇ ಖಾಲಿ ಇರೋಕ್ಕಾಗಲ್ಲ ನಮ್ಮ ಕೈಲಿ. ಥ್ಯಾಂಕ್ಸ್ ಅಮ್ಮ. ಯಾವ ಊರು? ಪಿಲಾಲಿ ಹತ್ರ ಸೂರಪ್ಪಟ್ಟಿ ಅಂದಾದ್ರೆ ಸಿರಾ ತಾಲೂಕು ಪಿಲಾಲಿ ಅಂತೆ, ಚಿತ್ರದುರ್ಗ ಜಿಲ್ಲೆ ಅಂತೆ. ಇಲ್ಲಿ ನೋಡಿ ನೀವು ಊಟ ಮಾಡಿ ಇಲ್ಲಿ ಮಕ್ಕಳು ತಿಂದರೆ ಈಗ ಒಳಗೆ ಹೋಗೋದು ನಮ್ಮ ಜನ ಮಕ್ಕಳು ತಿಂದವ ನೀವು ಅಂದಾದ್ರೆ ನೋಡಿರ್ತೀರಿ. ಪಿಲಾಲಿ ಹತ್ರ ಅಲ್ಲೇ ಚಿತ್ರದುರ್ಗ ಜಿಲ್ಲೆ ಹತ್ರ ಪಿಲಾಲಿ ಅಂತೆ. ಪುಣ್ಯಾತ್ಮ ಎಳ್ಚಿಲ ಅಕ್ಕಿ ಎಳ್ಚಿಲ ಈರುಳ್ಳಿ ತಂದ್ಕೊಟ್ಟೆ ಈರುಳ್ಳಿಯ. ಇನ್ನು ನೋಡಿರ್ತೀರಿ ಇವ್ರಿಗೆ ನಾವೇನೋ ನೀವು ಕೊಡೋ ಸೀರೆ ನೀವು ಕೊಡೋ ಅಕ್ಕಿ ಏನೋ ವೇಸ್ಟ್ ಆಗಬಾರ್ದು ಅಂತ ಈರುಳ್ಳಿ ಕೊಟ್ಟಾರಿಗೆ ಊಟಕ್ಕೆ ಈರುಳ್ಳಿ ಕೊಟ್ಟಾರಿಗೆ ಒಂದೊಂದು ಸೀರೆ ಕೊಡೋಣ. ಅಮ್ಮ ನೀವು ಮನೆಯರ ನಿಮ್ಮ ತಾಯಿ ಇದ್ದಾರಪ್ಪ ಯಜಮಾನ್ರು ನೀವು ಗಂಡೆ ಹೇಳ್ತಿ. ನಿಮ್ಮ ಇನ್ನು ಡ್ರೈವರ್ಗಳು ನೋಡಿರ್ತೀರಿ ನೀವೆಲ್ಲ ಬಂದರು ನಾನು ಕೆಳಕಿಳಿಯಲ್ಲ ಮ್ಯಾಕಿಳಿಯಲ್ಲ ಅಂತ ನನ್ನ ತಮ್ಮ ಬಗ್ಗೆ ಒಂದ್ಸರಿ ನಿಮ್ಮ ಕೈಗೆ ಕ್ಲಾಸ್ ಹಾಕಿ ಈರುಳ್ಳಿ ತಮ್ಮ ಅಲ್ಲಿಂದ ಕ್ಲಾಸ್ ಹಾಕ್ತೀರ ಹಾಕಲ್ಲ ನಿಮ್ಮ ಗಾಡಿ ಹೊರಗಡೆ ಹೊಂದಿಸ್ಕೋ ಒಂದು ಪವರ್ಗಳನ್ನು ಹೊಂದಿಸ್ಕೋ ಏನೂ ಆಗಲ್ಲ. ಇದು ನಿಮ್ಮ ತಾಯಿ ಕೊಟ್ಬಿಡುತ್ತಮ್ಮ ಆಗುತ್ತಾ. ಇನ್ನೂ ಒಂಚೂರು ಅಕ್ಕಿ ಕೊಟ್ಬಿಡೋಣ ನೋಡಿ ಕೊಡೋಣ ಬೇಡವಳಿ ಇತ್ತವ ನೀಡ್ಕೊ ಇದ್ರ ಅಕ್ಕಿ ಕೊಡೋಣ ಬೇಡವಾ ಅಟ್ರಕೊಂತೀರಿ ನೀವು ಹಣ ಇದು ಅಕ್ಕಿ ಅಂತಲ್ಲ ಆಗಲ್ಲ. ಇಬ್ಬರು ಕೈ ಬಾತ ಮನೆ ಹೋಗಿ ಇದು ನೀನು ನಿಮ್ಮ ಮನೆಗೆ ಉಪಯೋಗಿಸ್ಕ. ಆಮೇಲೆ ಇನ್ನೊಂದ್ಸರಿ ಬಂದ ನೀನು ನನಗೆ ಇನ್ನೊಂದ್ಸರಿ ಬಂದ ನನ್ನ ಹಣ ಇಂತರು ಅಂತ ಹೇಳೋ ಅವು ನಿಮ್ಮೊಂದ್ಸರಿ ಅಕ್ಕಿ ಕೊಡ್ತೀನಿ ಅಂತ ನಾನು ಹೋಗ್ಬೇಕಂದ. ಹಾಂ ಇನ್ನೂ ಚೆನ್ನಾಗಿ ಹೊಲಕ್ರ ಅಲ್ಲಿ ತೇರು ತೊಗೊಂಡೋಗ್ರಿ ಮನೆಗೆ ಒಂಚೂರ ಎಲ್ಲ ಕಡೆ ಹೋಗ್ಬಿಡಿ. ಮನೆಗೆ ಸಿಕ್ಕ ಪೂಜೆ ಮಾಡಿ ಬಡೋದಾದ್ರೆ ದೊಡ್ಡರು ಬೇಡ ದೊಡ್ಡರು ನಾನು ಬಡೋರ್ನ ಯಾಕ ತಮ್ಮ ಏ ಬಾವ ಅಕ್ಕಂಗೆ ಕೊಟ್ಟಿರಿ ಹೋಗಿ ಬದುಕಿ ಅನ್ನ ಕೊಟ್ಟಿದ್ದೀರಂತೆ ಆಸೆ ಮಾಡ್ಬಿಡಿ ಅಲ್ವಾ. ಅನ್ನ ಕೊಟ್ಟಿರಿ ಪುಣ್ಯಾತ್ಮ ನೀವು ಅಲ್ವ ಅನ್ನ ಕೊಟ್ಟರು ಸರಿ ಅಕ್ಕಿ ಕೊಟ್ಟರು ಸರಿ ನೋಡ್ರಪ್ಪ. ಬೆಳಗಿಂದ ಏನು ಗೊತ್ತಾ ಮಗಳೊಡಾಗಲೇ ಮಗಳೊಡಾಗೇನೆ ಮದುವೆ ಆಗುತ್ತಾ ಮದುವೆ ಆಗುತ್ತಾ ಒಳ್ಳೆ ಗಂಡ ಸಿಗ್ತಾನ ಶ್ರೀಮಂತ ಗಂಡ. ಮಗ ಕುಡಿತಾನೆ ಮಗಳಿಗೆ ಒಳ್ಳೆ ಗಂಡ ಬೇಕು ಅಂತ ಕೇಳಿ ಕೇಳಿ ಬೇಜಾರು ಮಾಡಿದ್ರು. ಇವತ್ತಿಬ್ಬರು ಬಂದು ಈರುಳ್ಳಿ ಕೊಟ್ಟು ಅಣ್ಣ ಒಟ್ಟಿಗೆ ಅನ್ನ ಕೊಡಕ್ಕೆ ಬಂದಿರಿ. ಅದು ನನ್ನ ತಮ್ಮ ಅವನು ನನ್ನ ಮನಸ್ಸಿಗೆ ಇದ್ಬಿಟ್ಟು ಆಕೆ ಹೊಡ್ಕೊಂಬಂದು ಇಂಥ ತಮ್ಮ ಅಂತ ಇಂಥ ಅನ್ನೋದು ಕ್ಲಾಸ್ ಸಾಯಂಕಾಲ ಎಣ್ಣೆ ಕೊಡ್ತೀನಿ ಕ್ಲಾಸ್ ಹಾಕಿ ಸಾಯಂಕಾಲ ಎಣ್ಣೆ ಕೊಡ್ತೀನಿ ಕ್ಲಾಸ್ ಹಾಕಿ ಸಾಯಂಕಾಲ ಪಾರ್ಟಿ. ನಮ್ಮ ಜನಗಳು ಯಾರೋ ದೇಶ ಕಾಯ್ತಾನೆ ಅವ್ನು ಸನ್ಮಾನ ಮಾಡಲ್ಲ, ಯಾರೋ ಕೆ.ವಿ ಕೆಲಸ ಮಾಡ್ತಾನೆ ಅವ್ನು ಸನ್ಮಾನ ಮಾಡಲ್ಲ, ಅಲ್ಲಿ ಮುನ್ಸಿಪಾಲ್ಟಿ ಕಸ ಹೊಡೆದು ಸನ್ಮಾನ ಮಾಡಲ್ಲ, ಕಷ್ಟಪಟ್ಟು ಜೀವನ ಮಾಡಿದ್ರೆ ಸನ್ಮಾನ ಮಾಡಲ್ಲ, ಅಲ್ಲಿ ಯಾರು ದೇಶಕ್ಕೋಸ್ಕರ ಪತ್ರ ಅವ್ರಿಗೆ ಸನ್ಮಾನ ಮಾಡಲ್ಲ. ರಿಯಾಲಿಟಿ ಶೋರ್ಗೋ ಬಿಗ್ ಶೋರೋ ಎಲ್ಲ ಬಂದ್ಬಿಟ್ರೆ ಇಲ್ಲಿ ಯಾವನಾರ ಸುಳ್ಳು ಹೇಳ್ಬಿಟ್ರೆ ಇಲ್ಲಿ ನಾಟಕ ಆಡ್ಬಿಟ್ರೆ ಅಲ್ಲಿ ಕಾಸು ಹೊಡಿತೀರಿ ನೀವೆಲ್ಲ ಅಲ್ವಾ. ನೋಡ ಪುಣ್ಯಾತ್ಮರು ಹಾಕಿತ ಬಡಬಗ್ರು ಎಷ್ಟು ಕೈ ಮುಗಿತಾವೆ ಕ್ಲಾಸ್ ಹಾಕೋ ಅಂದರೆ ಎಲ್ಲ ಹೋಗಿತಾವೆ. ನಮ್ಮ ಮಕ್ಕಳು ಎಲ್ಲ ಹಾಕಿ ಎಣ್ಣೆ ಕೊಡ್ತಾರೆ ತುಂಡು ಕೊಡ್ತಾರೆ ಅಲ್ಲೇ ಇರ್ತಿರಲ್ಲ ಹೇಳ್ತಾರಪ್ಪ ಸಪ್ಪೇಳಿ ಸುಳ್ಳು ಅವ ಯಾರ ಬಂದ್ಬಿಡ್ಲಿ. ಈಗ ಮೊನ್ನೆ ಯಾರೋ ಒಂದು ಮೊಬೈಲ್ ನೋಡ್ತಾ ಇದ್ದೆ ಕೆಲಸ ನಾನು ಎಮ್ಮೆ ನನ್ನ ಕೆಲಸ ನಾನು ಏನೇ ಮಾಡಿದ್ರು ನಾನು ಏನು ಕೆಲಸ ಮಾಡ್ತೀವಿ ಮನೆ ಕಸ ತಗೊಂತೀನಿ. ಯಾವ ಊರಾಗೆ? ದಾವಣಗೆರೆ. ನಾನು ದಾವಣಗೆರೆ ನೋಡಿ ದಾವಣಗೆರೆಯಲ್ಲಿ ಮನೇಲಿ ಕಸ ಅಂತಾನಂತೆ ನನ್ನ ತಮ್ಮ. ಅವನಿಗೆ ಅವ್ನು ಮಾಡೋ ಕೆಲಸ ಮೇಲೆ ಎಮ್ಮೆ ಇದೆ ಅಂತೆ. ನನಗೂ ನನ್ನ ಬಣ್ಣವಾಗಿ ಕೆಲಸ ಇದೆ. ಯಾವತ್ತು ಇಂಥ ಪಬ್ಲಿಕ್ ಸರ್ವೆಂಟ್ ಮಾಡೋಣ ಕೀಳಕ್ಕೆ ಅಂದ್ಬಿಡಿ, ಕೀಳ ನೋಡ್ಬಿಡಿ ತಮ್ಮ. ಎಲ್ಲ ಮುನ್ಸಿಪಾಲ್ದವ್ರಿಗೆ ಕರೆದು ಸನ್ಮಾನ ಮಾಡೋಕ್ಕಾಗಲ್ಲ. ಅದು ಬದಲು ನಿನಗೆ ನಿಮ್ಮ ತಾಯಿ ಇದ್ದಾರಾ? ಎಂಟಿಂತ ತಾಯಿ ಇದಾರಲ್ಲ, ಎಂಟಿ ಎರಡು ಮದುವೆ ಆಗ್ಬೋದು, ತಾಯಿ ಒಂದೇ ಸಿಗೋದು ಯಾಕೆ? ಅದ್ರ ಕಡೆಯಿಂದ ನಿಂಗೆ ಒಂದ, ಈ ತಂಗಿ ಒಂದು ಉಂಜಾರ ಕೊಡಪ್ಪ ಇಲ್ಲ ಒಂದ, ಈ ತಂಗಿ ನಿಂಗೆ ಈ ಕಡೆಯಿಂದ ಒಂದು ಉಂಜಾರ ಕೊಡ ಇಲ್ಲಿ ಒಳಗೆ ಸಂಬಲ್ಲ ಬೇಗ ಅವನ ದೇಶ ಕಾಯರ್ನ ಜನಸೇವೆ ಮಾಡೋರ್ನ ಯಾವನೂ ಸನ್ಮಾನ ಮಾಡಲ್ಲ. ಈಗ ನಾನು ಇಷ್ಟೊಂದು ಜನಕ್ಕೆ ಇಷ್ಟೊಂದು ಬೆಳಗ್ಗೆ ನಿಂತಿದ್ದೀವಿ, ಯಾವನು ಬಂದು ಒಳ್ಳೆ ಇಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಯಾವನೇ ಕೇಳಿಲ್ಲ. ನಂಜನಗೂಡ ಗಂಡೆ ಹೆಂಡತಿ ಬಂದು ನಿಮ್ಮಂತ ಸೇವೆ ಮಾಡೋರು ನೋಡಿಲ್ಲ ಅಂತ ಒಂದು ಮಿಲಿಟರಿಯರು ಒಬ್ಬ ಅವ್ರ ಹೆಂಡತಿ ಟೀಚರ್ ಇಬ್ಬರು ಬಂದು ಕೇಳ್ತಾರೆ. ನಿಮ್ಮ ಚಿತ್ರದುರ್ಗ ಹತ್ರ ಗಂಡೆ ಹೆಂಡತಿ ಬಂದು ನೀರು ಬರಲಿ ಕಾರಣ ಎಲ್ಲ ಕಡೆ ಮಳೆ ಬರಲಿ ಅಂತ ಅನ್ನೋ ನಿಮ್ಮ ಬಾಯಲ್ಲಿ ಒಂದು ಮಳೆ ಬರುತ್ತೆ ಅಂತ ಕೇಳ್ತಾರೆ. ನನ್ನ ಸರ್ವಿಸಲ್ಲಿ 22 ಸರ್ವಿಸಲ್ಲಿ ಇನ್ನೆಲ್ಲ ಬೆಳಗ್ಗೆ ನೋಡ್ದಲ್ಲ ಮಗ ಒಬ್ಬನೇ ಮಗ ಕೆಲ್ಸಕ್ಕೆ ಹೋಗಲ್ಲ, ಸ್ವಲ್ಪ ಸರಿ ಇಲ್ಲ ಅಂತ. ಒಬ್ಬಳೆ ಮಗಳು ನನ್ಬಿಟ್ಟು ಬಂದಾಳೆ ಅಂತೇಳಿ ಕರ್ಕೊಂಡು ಇಕ್ಕೋದು ಹಳೆ ಮೇಲೆ ಸರಿ ಇಲ್ಲ ಅನ್ನೋದು. ಇನ್ನು ಅಲ್ಲ ಬರೋ ಮನೆ ಕಟ್ತೀವಿ ಮಗಳೇ ಹೆಣ್ಮಕ್ಳು ಇರ್ತವೆ, ಹೆಣ್ಣು ಕೊಡ್ರಿ ಅಂದರೆ ಶ್ರೀಮಂತರಿದ್ದಾರಾ ಗೌರ್ಮೆಂಟ್ ಕೆಲಸ ಅಂತ ಕೇಳ್ತಾರೆ. ಅಮ್ಮ ಏನು ಕೆಲಸ ಮಾಡೋದು ನೀವು? ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡ್ತೀನಿ. ನೋಡಿ ಯಾರ್ಯಾರು ಪುಣ್ಯಾತ್ಮರ ಈ ಭೂಮಿ ಮೇಲೆ
ಯಾರ್ಯಾರು ಪುಣ್ಯಾತ್ಮ ನೀವೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ನೀವು ನಿಮ್ಮಿಂದ ಸ್ವಚ್ಛತೆ ಮನೆ ಮುಂದೆ ಪೇಪರ್ ಹಸಿತಿ ನಾವೆಲ್ಲ ನೀವು ಬಂದು ಆಯ್ತೀರಿ ಎಲ್ಲರನ್ನೂ ಕರೆದು ಮುನ್ಸಿಪಲ್ರನ್ನ ಸನ್ಮಾನ ಮಾಡೋಕ್ಕಾಗಲ್ಲ. ಅದ್ರ ಬದಲು ನನ್ನ ತಮ್ಮಂಗೆ ಸರಿ ಗೌರವಿತವಾಗಿ ಗ್ಲಾಸ್ ಹಾಕ್ರಪ್ಪ. ಹಾಂ ಮುಂದಕ್ಕೆ ಯಾಕೆ ಹಾಕ್ಕೊಂತೀಯ ನೀನು ಯಾಕೆ ಹಾಕ್ಕೊಂತೀಯೋ ತಮ್ಮ ಎಷ್ಟು ವಯಸ್ಸು? 44. ನಾನು 44 ಇಬ್ಬರು ಬಾ ಫ್ರೆಂಡ್ ಆಗೋಣ. ಆಯ್ ಫ್ರೆಂಡ್ ಹೊಡಿ. ಹಾಂ ಸಂಜೆ ಕೊಟ್ಟೀನಿ ಬಾವಾ ಹುಷಾರಾಗಿರು. ಮತ್ತೆ ಹುಡುಗರು ಮಾಡ್ಕೊಂಡು ಅದಕ್ಕೆ ಬಂದಿರಿ ಸರ್ ಬಿಡ್ಸಕ್ಕೆ ಸರ್. ಹೊಡಿಯೋದು ಬಿಡ್ತೀವಿ ಹೋಗ್ತಮ್ಮ ನಿನ್ನಂತ ಒಳ್ಳೆ ಮನುಷ್ಯರು ಆಗ್ಬೇಕು. ಬರ ಡ್ರೈವರ್ನ ಬಾರ ಬೇಗ ಬರಲ್ಲ ಓಡ್ಬಾರ ಆಮೇಲೆ ಅದ್ನ ಈಗ ಅಣ್ಣ ಅಂದಿಲ್ಲ ನಾವು ನೋಡಿ ಎಂತ ಮನೆ ಹೇಳಕ್ಕ ನೀನು. ಓಹೋ ಕೆಲಸ ಮುಗಿತಲ್ಲ ಬರ ತಮ್ಮ ಇದೆ. ಯಾವ ಗಾಡಿ ಡ್ರೈವರ? ಅಮ್ಮ ಇದ್ದಾರಾ? ಯಾವರು? ಈಗ ಅಮ್ಮಗೆ ಕೊಡ್ಬೇಕು. ಮತ್ತೆ ಫೋನ್ ಕೇಳ್ತೀನಿ ಬೇರೆ ಮತ್ತೆ ಅಮ್ಮಂಗೆ ಕೊಡು. ಗಾಡಿ ಬಂದು ತೋರಿಸೋದು ಸ್ಟಿಕ್ಕರ್ ಹಾಕೋ. ಆಕ್ಸಿಡೆಂಟ್ ಆಗಲ್ಲ ಗಾಡಿ ಬೇಗ ಉದರಿಸ್ಕೊಳ್ತಿಕ್ಕಂತ ಗಾಡಿ ಇದಾಗಿ ಕೊಡ್ತೀನಿ ಮಕ್ಕಳು. ನೀನೊಂದು ಉದಾರ ಬೇಕಪ್ಪ ನಿಂಗೊಂದು ಗಾಡಿಗೆ. ಹಾಂ ಇನ್ನೊಂದು ಕೊಡ್ತೀನಂತ ಗಾಡಿಗೆ. ಏ ಒಂದು ಗಾಡಿ ಬಂದು 3 ದಿವಸ ಮಗು ಉಳಿಯಲ್ಲ ಅಂತಿದ್ರು. ಈಗ ನಮಗೆ ಒಂದು ನಿಟ್ ಕಟ್ಕೊಂಡ್ವಿ. ಈಗ ನನ್ನ ಕರ್ನಿಗೆ ಕರ್ಕೊಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಇದುವರೆಗೂ ಒಂದು ಹಾಸ್ಪಿಟ್ಲ್ ತೋರಿಸಿಲ್ಲ. ಯಾವ ಚಳಕೆರೆ ಹತ್ರ ಕ್ಯಾತಿನಲ್ಲಿ ಅಂತಂದು ಮೀಟ್ ಮಾಡ್ಕೊಂಡು ಹೋಗಿದ್ದೆ ಸರ್. ಬೈಸ್ಕೊಂಡಿದ್ರು? ಹಾಂ ಇಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೆ ಸರ್. ಈಗ ದರ್ಶನ ಮಾಡ್ಕೊಂಡು ದರ್ಶನ ಕೊಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಹೌದು ದರ್ಶನ ನನ್ನ ಹೆಸರು ಬರ್ತಿಲ್ಲ. ಇಲ್ಲ ಹಾಂ ಸರಿ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ತೀವಿ ನಾವು. ಅಂದ್ರೆ ನಂದು ಹೇಳ್ತಪ್ಪ ದೇವ್ರದ್ದು ಹೇಳ್ರಿ. ಇಲ್ಲ ದೇವತೆಯಿಂದ ಚೆನ್ನಾಗಂತೆ. ಹಾಂ ಕೈ ಮುಖಂಡು ಗಾಡಿ ಬಂತ ಏನಂತ ಬೇಕಾಗಿದ್ದು? ನನಗೆ ನಾಳೆ ಇಷ್ಟೊತ್ತಿಗೆ ನನ್ನ ಕೈಯಲ್ಲಿ ಗಾಡಿ ಇರಬೇಕು, ದೇವಸ್ಥಾನಕ್ಕೆ ಬರ್ತೀನಿ ಅಂತ. ಯಾವ ಒಂದಿನ ಲೇಟಾಗಿ ಬಂತು ಅಷ್ಟೇ. ಹಿರಿಯೂರು ಇರೋದು ಬೆಂಗಳೂರಲ್ಲಿ. ಗಾಡಿ ಚೆನ್ನಾಗಿ ಓಡಿಸ್ಕೊಳ್ಳಿ, ನಿದ್ದೆ ಮಾಡಿ, ಪಾಪ ಒಳ್ಳೆ ಬುದ್ಧಿ ಕಲಿಸಿ. ಹಾಂ ಅನ್ಕೊಂಡಿದ್ದೀನಿ ಇನ್ನು 3 ತಿಂಗಳ ಇವಾಗಿಂದ ಅದಕ್ಕೆ ಮುಂದಿನ ಬರ್ರಿ ಹುಷಾರಾಗಿ ಬನ್ನಿ. ನಾನು ಅನ್ಕೊಂಡಿದ್ದೆ ಗಂಡು ಮಗ ಅಂತ ಅದಕ್ಕೆ ಅದು 3 ಕಾಸ 2 ಕಾಸ ನಮ್ದರಿಗೆ ಸ್ವರ್ಗ ನಾನು ಅನ್ಕೊಂಡಿದ್ವಿ. ಅಪ್ಪ ಅನ್ಲ ತಮ್ಮನೆ ಇದ್ದ ಬಂದ್ಬಿಟ್ಟು ಏನಂತಾಳೆ ಪತ್ರ ಕೊಡು. ಅಪ್ಪ ಅನ್ನ ಅಪ್ಪ ಅನ್ನ ಅಪ್ಪಾಜಿ ಅಪ್ಪಾಜಿ ಇಲ್ಲಿ ಕೈ ಬಿಡು ಏನೋ ಒಂಥರ ಕಷ್ಟದ ಸಮಯ ದರ್ಶನ ಮಾಡ್ಕೊಂಡು ಹೋದೆ. ಅವಾಗಿಂದ ನನಗೆ ಚೆನ್ನಾಗಿದೆ. ಅಮ್ಮ ನಮ್ದಾಗಿಂದ 2 ಕಾರ್ ತೊಗೊಂಡೆ. ಆಮೇಲೆ ಜಾಗ ಕೊಟ್ಲು ಅಮ್ಮ ಮನೆ ಕಟ್ಸ್ಕೊಳಕ್ಕೆ. ಚೆನ್ನಾಗಿದೆ ಪ್ರಾಣೆ ಬಂದರು ಚಾಲಕರು ಹುಷಾರು ಗಾಡಿಗ ಭಾಳ ಖುಷಿ ಆಗುತ್ತೆ ನಿಮ್ಮ ಬಗ್ಗೆ. ನನಗೆ ಹೆಮ್ಮೆ ಪಡ್ತೀನಿ ನಾನು. ಯಾಕಂದರೆ ದುಡಿಯೋ ಮಕ್ಕಳು ಕಂಡ್ರೆ ನನಗೆ ಹೆಮ್ಮೆ. ಕರೆಕ್ಟಾ ಬಂದು ಒಂದು ಮಗ ಮನೆ ಮಲ್ಗೇನೆ ಅಂತ ಬರ್ತಾರಲ್ಲ ಆಗಲತ್ತಲ್ಲ ಅಂಟೇರು. ನಮ್ಮ ಮಗ ಮನೆ ಮಲ್ಗೇನೆ ಮಗಳು ಮದುವೆ ಮಾಡಿಸಿ ಗೌರ್ಮೆಂಟ್ ಕೆಲಸ ಕೊಡಿ ಅಂತ. ನಿಮ್ಮಂತ ನೋಡ್ರೆ ಖುಷಿ ಆಗುತ್ತೆ ನನಗೆ. ನಿಮ್ಮಂತ ಸಾವಿರ ಬರಲಿ ಬಿಟ್ಟ ನಾನು ಮಾತಾಡ್ತೀನಿ ಅಲ್ವಾ ತಂಗಿ? ಅಲ್ಲ ಇಲ್ಲೇಕಾಗುತ್ತಾ? ಸ್ವಲ್ಪ ಜೋರು ಅಷ್ಟೇ, ಬಟ್ ಯಾರ್ದಕ್ಕೆ ಕಿತ್ತೋನಲ್ಲ. ಕೊಟ್ಟು ಕಳಿಸ್ತೀನಿ ಅಲ್ವಾ? ಕೊಟ್ಟು ಕಳಿಸೋ ಅಭ್ಯಾಸ ನನಗೆ. ಅಣ್ಣನು ಹಣ್ಗಳು ಯಾರು ಸ್ವಂತ ಹಣ್ಗಳಿಲ್ವಾ? ನಾವೆಲ್ಲ ಹಣ್ಗಳಲ್ವಾ? ಹಾಂ ಆಸ್ತಿ ಬಂದು ನನಗೆ ಬರಿ, ಯಾರಿಗೂ ಬರಿಬೇಡ. ಇದನ್ನು ಹಿಡ್ಕೊ. ಹಾಂ ದೇವ್ರಿಗೆ ಕೊಡು, ತಲೆ ಕಸ್ಕೊಬೇಡ. ಇಲ್ಲಿ ಹಣ್ಣು ಮನೆ ಮಂಟ ಇನ್ನು ಕೂಕ್ನೂರಾ? ಯಾವ್ದ? ಉತ್ತರ ಕನ್ನಡ ಜಿಲ್ಲೆ ಕೂಕ್ನೂರು. ಹುಡುಗಿ ಏನು ಹುಡುಗಿ ಸಮಾಚಾರ? ನಂಗೊಂದು ಸಿಗುತ್ತಾ? ಬಡವರೇ ಕೊಡೋದು, ಸಾಹುಕಾರಿಗಲ್ಲ. ಆಸ್ತಿ ಬರಿತೀಯಾ? ಬರಲ್ವಾ? ಹಾ 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 ಜಿಪಣಕ್ಕ ನೀನು. ಬರಲ್ಲ